ಇವತ್ತು ನನ್ನ ಮುಂದೆ ರೆಡ್ಮಿ K90 Pro Max ಸ್ಮಾರ್ಟ್ಫೋನ್ ಇದೆ. ಫಸ್ಟ್ ಆಫ್ ಆಲ್ ಈ ಸ್ಮಾರ್ಟ್ಫೋನ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿಲ್ಲ, ಚೈನಾದಲ್ಲಿ ಲಾಂಚ್ ಆಗಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಕೇವಲ 50,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. 50,000 ರೂಪಾಯಿಗೆ. ನಂಗನ್ನಿಸ್ತಂಗೆ ಇದು ನಮ್ಮ ದೇಶದಲ್ಲಿ ಲಾಂಚ್ ಆಗೋದೇ ಡೌಟು. ಲಾಂಚ್ ಆದರೂ ಸಹ ಪೋಕೋ F ಸೀರೀಸ್ನಲ್ಲಿ ಮೋಸ್ಟ್ಲಿ ಲಾಂಚ್ ಆಗಬಹುದೇನೋ. ಆಯಿತಾ, ಈ ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದು ಸೌಂಡ್ ಬೈ ಬೋಸ್. ಸ್ಪೀಕರ್ಗಳಲ್ಲಿ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಬ್ರ್ಯಾಂಡು ಬೋಸು, ಮೋಸ್ಟ್ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ ಕೂಡ ಹೌದು. ಅವರು ಈ ಫೋನ್ಲಿರುವಂಥ ಸೌಂಡನ್ನು ಎಂಜಿನಿಯರ್ ಮಾಡಿದ್ದಾರೆ. ಆಯಿತಾ, ಸೊ ನಾನಿವತ್ತು ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ. 50,000 ರೂಪಾಯಿಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದಾ ಇನ್ ಕೇಸ್ ನಮ್ಮ ದೇಶದಲ್ಲಿ ಲಾಂಚ್ ಆದರೆ? ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಈ ಫೋನ್ ಅರೇಂಜ್ ಮಾಡೋದಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಆಯಿತಾ, ಈ ವಿಡಿಯೋ ಮಾಡಿ ನಾನು ಇದಕ್ಕೆ ಖರ್ಚು ಮಾಡಿರುವಂಥ ದುಡ್ಡನ್ನು ರಿಕವರ್ ಮಾಡ್ಕೊಳ್ಳೋದಕ್ಕಾಗೋದೇ ಇಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಟ್ಲೀಸ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಆಯಿತಾ, ಸೊ ಬನ್ನಿ ಡೈರೆಕ್ಟಾಗಿ ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಮೇಲೆ ಸೌಂಡ್ ಬೈ ಬೋಸ್ ಮತ್ತು ಪವರ್ಡ್ ಬೈ Xiaomi Hyper OS ಅಂತ ಬರೆದಿದ್ದಾರೆ. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಇದರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರಲ್ಲಿ ನಮಗೆ ಒಂದು ಸಿಮ್ ಎಲೆಕ್ಷನ್ ಪಿನ್ನು, ಆಮೇಲೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡು, ಚೈನಾದು ವಾರಂಟಿ ಕಾರ್ಡು, ಆಮೇಲೆ ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರ್ನ ಕ್ವಾಲಿಟಿ ಚೆನ್ನಾಗಿದೆ. ಡೈರೆಕ್ಟಾಗಿ ನಮಗೆ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾರೆ. ಇದನ್ನು ಪಕ್ಕಕ್ಕಿಟ್ಟರೆ ಇದರ ಕೆಳಗಡೆ ನಮಗೆ 100 ವ್ಯಾಟ್ನ ಚಾರ್ಜರ್ನ ಕೊಟ್ಟಿದ್ದಾರೆ. ಸೊ ಇದು ಚೈನೀಸ್ ಪ್ಲಗ್ಗು, USB ಟೈಪ್ ಎ ಇರುವಂಥ ಚಾರ್ಜರು. ಕೊನೆಯದಾಗಿ USB ಟೈಪ್ ಸಿ ಚಾರ್ಜಿಂಗ್ ಕೇಬಲು, ಟೈಪ್ ಎ ಇಂದ ಟೈಪ್ ಸಿ ಕೇಬಲ್ನ ಕ್ವಾಲಿಟಿ ಚೆನ್ನಾಗಿದೆ. ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಈ ಬಾಕ್ಸಲ್ಲಿ ಆ್ಯಕ್ಚುಲಿ ಏನೋ ಅಲ್ಲಾಡ್ತಾ ಇದೆ. ಆಯಿತಾ, ಸೊ ನೋಡ್ತಾ ಇದ್ದೀರಾ, ಇದರೊಳಗಡೆ ಮೋಸ್ಟ್ಲಿ ಮಾಯಿಶ್ಚರ್ ಅಬ್ಸರ್ವ್ ಮಾಡಲಿ ಅಂದ್ಬಿಟ್ಟು ಏನೋ ಸಿಲಿಕಾ ಜೆಲ್ ಬರುತ್ತಲ್ಲ, ಅದನ್ನು ಮೋಸ್ಟ್ಲಿ ಹಾಕಿದ್ದಾರೆ ಅಂತ ಕಾಣುತ್ತೆ. ಸೊ ಇಂಟ್ರೆಸ್ಟಿಂಗ್. ಮೋಸ್ಟ್ಲಿ ಚೈನಾದಲ್ಲಿ ಎಲ್ಲ ಫೋನ್ಗೂ ಇದೇ ರೀತಿ ಆ್ಯಡ್ ಮಾಡ್ತಾರೇನೋ, ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹಿಂದ್ಗಡೆಯಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ, ಯುನೀಕಾಗಿ ಕಾಣ್ತಾ ಇದೆ. ಒಂದು ರೀತಿ ಜೀನ್ಸ್ ಪ್ಯಾಂಟಲ್ಲಿ ಇರುತ್ತಲ್ವ ಟೆಕ್ಸ್ಚರು, ಆ ರೀತಿ ಡಿಸೈನ್ ಸಿಗ್ತದೆ. ಬಟ್ ಇದು ರಬ್ಬರಿ ಫಿನಿಶ್ ಇದೆ. ಆಯಿತಾ, ಹಿಂದ್ಗಡೆ ಸೊ ಒಂಥರ ಡಿಫ್ರೆಂಟ್ ಮೆಟೀರಿಯಲ್, ರಬ್ಬರಿ ಟೈಪು, ಸ್ಮಡ್ಜಸ್ ಆಗಲ್ಲ, ಒಳ್ಳೆ ವಿಷಯ. ಸೊ ಲೆದರಿ ಫಿನಿಶ್ ಬರುತ್ತಲ್ವಾ ಫೋನ್ಗಳು, ಸಿಮಿಲರ್ ಮೆಟೀರಿಯಲ್ನೇ ಇದಕ್ಕೆ ಯೂಸ್ ಮಾಡಿದ್ದಾರೆ ಅಂತ ಅನ್ನಿಸ್ತಾರೆ. ಸಖತ್ತಾಗಿದೆ ಹಿಂದ್ಗಡೆಯಿಂದ. ಮತ್ತು ನೋಡ್ತಾ ಇದ್ದೀರಾ ಸೌಂಡ್ ಬೈ ಬೋಸ್ ಅಂತ ಸ್ಪೀಕರ್ ರೀತಿ ನಮಗೆ ರೌಂಡಾಗಿ ಡಿಸೈನ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಈ ಫೋನಿಂದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಈ ಫೋನ್ 218 ಗ್ರಾಮ್ ವೆಯ್ಟ್ ಇದೆ. ಲೈಟ್ ವೆಯ್ಟೇ ಫೀಲ್ ಆಗುತ್ತೆ. ಆಯಿತಾ, ವಿತೌಟ್ ಬ್ಯಾಕ್ ಕವರು. ಮತ್ತು ತುಂಬ ತಿನ್ನಾಗಿದೆ. 7.9 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಡ್ರ್ಯಾಗನ್ ಕ್ರಿಸ್ಟಲ್ ಗ್ಲಾಸ್ 3.0 ಸಿಗ್ತಾ ಇದೆ. ಮೊನ್ನೆ ಅವ್ರದ್ದು Xiaomiದು ಏನು Pro Max ಮಾಡಿದ್ವಲ್ಲ, 15 Pro Max, ಸಿಮಿಲರ್ ಗ್ಲಾಸ್ ಇದರಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಸಲ್ಸ್ ಎಲ್ಲ ಯೂನಿಫಾರ್ಮ್ ಆಗಿದೆ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಫ್ರಂಟಿನ ಸಕ್ಕತ್ತಾಗಿ ಕಾಣುತ್ತೆ, ಐಫೋನ್ ರೀತಿನೇ ಕಾಣುತ್ತೆ, ಪಂಚೋಲ್ ಒಂದು ಬಿಟ್ಟರೆ. ಆಯಿತಾ, ಚೆನ್ನಾಗಿದೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಆಗಲಿ ಹೇಳ್ದಂಗೆ ಪ್ರೀಮಿಯಮ್ ಆಗಿದೆ, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ರೆಡ್ಮಿ ಬ್ರ್ಯಾಂಡಿಂಗ್ ಸಿಗ್ತಾ ಇದೆ. ಹಿಂದ್ಗಡೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶು. ಹಿಂದ್ಗಡೆ IR ಬ್ಲಾಸ್ಟರ್ ಸಹ ಇದೆ. ಸೊ IR ಸಪೋರ್ಟ್ ಆಗುವಂಥ ಡಿವೈಸನ್ನು ಈ ಫೋನಿಂದ ಕಂಟ್ರೋಲ್ ಮಾಡ್ಬೋದು. ಮತ್ತು ದೊಡ್ಡದಾಗಿ ಸೌಂಡ್ ಬೈ ಬೋಸಿಂದ ಸ್ಪೀಕರ್ ರೀತಿ ಗ್ರಿಲ್ ನಮಗೆ ಇಲ್ಲಿ ಸಿಗ್ತದೆ. ಅದೇ ಒಂದು ಯುನೀಕ್ ಫೀಚರ್ ಈ ಫೋನಿಂದು. ಈ ಫೋನಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತದೆ. ಸೊ ಪ್ರೀಮಿಯಂ ಬಿಲ್ಡನ್ನು ಕೊಡುತ್ತೆ. USB ಟೈಪ್ ಸಿ ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ನೀವು ಹಾಕೊಬೋದು. ಮತ್ತು ಈ ಫೋನಲ್ಲಿ IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಮತ್ತು ಸದ್ಯಕ್ಕೆ ಈ ಫೋನು 4 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗಿದೆ. ನಿಮ್ಗೆ ಇಷ್ಟ ಬಂದಿದ್ದ ನೀವು ಪರ್ಚೇಸ್ ಮಾಡ್ಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಫೋನಿಂದು ಇಂಪ್ರೆಸಿವ್ ಆಗಿದೆ, ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಸೊ ಫ್ರಂಟಿಂದ ಆಪಲ್ ರೀತಿ ಕಾಣುತ್ತೆ. ಹಿಂದ್ಗಡೆ ಈ ಕ್ಯಾಮ್ರಾದು ಏನು ಬಂಪ್ ಇದೆ ಅಲ್ವಾ, ಇದು ಕೂಡ ಈ iPhone 17 Pro Max ರೀತಿ ಪ್ಲಾಟೋ ಡಿಸೈನ್ನಲ್ಲೇ ಇದೆ. ಆಯಿತಾ, ಒಂದು ರೀತಿ ಫುಲ್ ನೋಡಿ, ಫುಲ್ ಬಂಪ್ ಇದೆ, ಐಫೋನ್ ರೀತಿನೇ. ಸೊ ಒಪ್ಪನ ಕಾಪಿ ಮಾಡ್ದಂಗಿದೆ ಇದು ಕೂಡ. ಅದ್ರ ಜೊತೆಗೆ Pro Max ಬೇರೆ ಇಟ್ಟಿದಾರಲ್ಲ ಈ ಫೋನ್ನ ಜೊತೆಗೆ. K90 Pro Max ಆಬ್ವಿಯಸ್ಲಿ ಇದು. ಇನ್ನು ಈ ಫೋನ ಸ್ಪೀಕರ್ ಬಗ್ಗೆನೇ ಫಸ್ಟ್ ಮಾತಾಡ್ತೀನಿ. ನಮಗೆ ಈ ಫೋನಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. ಆಯಿತಾ, ಬಾಟಮ್ ಫೈರಿಂಗ್ ಒಂದು ಸ್ಪೀಕರ್ ಇದೆ, ಮೇಲ್ಗಡೆ ಒಂದು ಸ್ಪೀಕರ್ ಇದೆ, ಮತ್ತು ಹಿಂದ್ಗಡೆ ಏನು ಬೋಸ್ ಲೋಗೋ ಇದೆ ಅದು ಒಂದು ರೀತಿ ಊಫರ್ ರೀತಿ ಕೆಲಸವನ್ನು ಮಾಡುತ್ತಾ. ಆಯಿತಾ, ಸೊ ಇದನ್ನು ಬೋಸ್ ಅವರು ಟ್ಯೂನ್ ಮಾಡಿದ್ದಾರೆ.
2.1 ಸ್ಟೀರಿಯೋ ಸ್ಪೀಕರ್ ರೀತಿದು ಕೆಲಸವನ್ನು ಮಾಡುತ್ತೆ. ನಾನಿದನ್ನು ಚೆಕ್ ಮಾಡ್ದಂಗೆ ಬಾಟಮ್ ಫೈರಿಂಗ್ ಸ್ಪೀಕರ್ ತುಂಬ ಜೋರಾಗಿ ಕೇಳುತ್ತೆ. ಈ ಮೇಲ್ಗಡೆ ಇರುವಂಥದ್ದು ಮತ್ತು ಈ ಏನು ಊಫರ್ ಇದೆ, ಊಫರ್ನಲ್ಲಿ ಜಸ್ಟ್ ಬೂಮ್ ಸೌಂಡ್ ಬರುತ್ತೆ ಆಯಿತಾ. ಅಂದರೆ ನಾರ್ಮಲ್ ಅಲ್ಲೂ ಕೂಡ ಬರುತ್ತೆ, ಕೇಳುತ್ತೆ, ಆ್ಯಕ್ಚುಲಿ ಅಲ್ಲೂ ಕೂಡ ಸೌಂಡ್ ಕೇಳುತ್ತೆ. ಬಟ್ ಈ 3 ಸ್ಪೀಕರಲ್ಲಿ ತುಂಬ ಜಾಸ್ತಿ ಸೌಂಡ್ ಬರೋದು ಬಾಟಮ್ ಫೈರಿಂಗ್ ಸ್ಪೀಕರ್ನಲ್ಲೇ. ಬಾಟಮ್ ಫೈರಿಂಗ್ ಸ್ಪೀಕರ್ನ ಕವರ್ ಮಾಡಿದ್ರೆ ಸ್ವಲ್ಪ ಸೌಂಡ್ ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ. ಏನೋ ಈ ಸೌಂಡ್ ಬೈ ಬೋಸ್ ಇರೋದ್ರಿಂದ ಹಿಂದ್ಗಡೆ ಒಂದು ಸಣ್ಣ ಸ್ಪೀಕರ್ ಕೊಟ್ಟಿರೋದ್ರಿಂದ ಏನು ತುಂಬ ಜೋರಾಗಿ ಕೇಳುತ್ತಾ ಇಲ್ಲ ಆಯಿತಾ. ಹೌದು ಜೋರಾಗಿ ಕೇಳುತ್ತೆ ಆಯಿತಾ, ನೀವು ಅನ್ಕೊಳ್ಳೋ ಲೆವೆಲಿಗೆ ಕೇಳಲ್ಲ. ಏನೋ ಒಂದು ಬ್ಲೂಟೂತ್ ಸ್ಪೀಕರ್ ಬರುತ್ತಲ್ವ ಸಣ್ಣದು, ಆ ಲೆವೆಲಿಗೆಲ್ಲ ನೀವು 10 ವಾಟ್ ಸ್ಪೀಕರ್ ಲೆವೆಲ್ಗೆಲ್ಲ ಜೋರಾಗಿ ಕೇಳಲ್ಲ ಆಯಿತಾ. ನಾನು ಇದಕ್ಕಿಂತ ಜೋರಾಗಿ ಕೇಳುವಂಥ ಫೋನ್ಗಳನ್ನ ನೋಡಿದ್ದೀನಿ ನಾನು ಆಯಿತಾ. ಇದಕ್ಕಿಂತ ಜೋರಾಗಿ ಸ್ಪೀಕರ್ ಇರುವಂಥ ಫೋನ್ಗಳನ್ನ ನೋಡಿದ್ದೀನಿ ನಾನು ಆಯಿತಾ. ಸೊ ಅದರಿಂದ ಹೇಳ್ತಾ ಇದ್ದೀನಿ. ಸೊ ಚೆನ್ನಾಗಿದೆ, ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಕ್ರಿಸ್ಪ್ ಆಗಿದೆ. ನಮಗೆ ಸೆಟ್ಟಿಂಗಲ್ಲಿ ಈಕ್ವಲೈಸರ್ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ ಆಯಿತಾ ಸೌಂಡ್ ಸೆಟ್ಟಿಂಗಲ್ಲಿ. ಅದು ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ನಾವೇ ಹೆಂಗೆ ಬೇಕಂಗೆ ಕಸ್ಟಮೈಸ್ ಮಾಡ್ಕೊಬೋದು. ಒಟ್ಟಾಗಿ ಕ್ಲಾರಿಟಿ ಕ್ರಿಸ್ಪ್ ಆಗಿದೆ, ಜೋರಾಗಿ ಕೇಳುತ್ತೆ. ಅಂದರೆ ಔಟ್ ಆಫ್ ದ ವರ್ಲ್ಡ್ ಅಂತ ಅನ್ನಲ್ಲ ಆಯಿತಾ. ಐಫೋನ್ ಪಕ್ಕ ಇಟ್ಟು ಕಂಪೇರ್ ಮಾಡಿದಾಗ ಐಫೋನ್ಗಿಂತ ಜೋರಾಗಂತೂ ಕೇಳುತ್ತೆ ಆಯಿತಾ. ಸ್ಯಾಮ್ಸಂಗ್ ಲೆವೆಲ್ಗೆ ಒಂದು ಲೆವೆಲಿಗೆ ಕೇಳುತ್ತೆ. ಸ್ಯಾಮ್ಸಂಗಿಂದು ನೀವು S25 S24 ಅಲ್ಟ್ರಾ ಇಟ್ಕೊಂಡ್ಬಿಟ್ರೆ ಅದ್ರ ಸೌಂಡ್ ತುಂಬ ಜೋರಾಗಿದೆ, ತುಂಬ ಸಿಮಿಲರ್ ಇದೆ ಅಂತೀನಿ ಆಯಿತಾ. ಬಟ್ ಇದು ಸ್ವಲ್ಪ ಜಾಸ್ತಿ ಕ್ರಿಸ್ಪ್ ಆಗಿದೆ, ವೋಕಲ್ಸ್ ಎಲ್ಲ ತುಂಬ ಕ್ಲಿಯರಾಗಿ ಕೇಳುತ್ತೆ ಅಂತ ಅನ್ನಿಸ್ತು. ಮೋಸ್ಟ್ಲಿ ಅದನ್ನು ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಸೊ ಅದೇ ಈ ಫೋನಿನ ಮೇನ್ ಯುನೀಕ್ ಫೀಚರು ಆಯಿತಾ. ಅದು ಬಿಟ್ಟರೆ ಉಳಿದ ಸ್ಪೆಸಿಫಿಕೇಷನ್ ನಾರ್ಮಲ್ಲೇ, ಬೇರೆ ಫ್ಲ್ಯಾಗ್ಶಿಪ್ ಫೋನ್ ಏನಿದೆ ಅದೇ ಫೀಚರ್ ಇದರಲ್ಲಿ ಕೊಟ್ಟಿದ್ದಾರೆ ಆಯಿತಾ. ಸೊ ಸ್ಪೀಕರ್ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂದರೆ, ಈ ಫೋನಲ್ಲಿ 6.9 ಇಂಚಿನ 1.5K ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. 220 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, ಹೆವಿ ಬ್ರೈಟ್ ಆಗಿದೆ. 3500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, 100% DCI-P3 ಕಲರ್ ಗಾಮೆಂಟನ್ನು ಸಪೋರ್ಟ್ ಮಾಡುತ್ತೆ, HDR10+ ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ವಿಷನ್ ಕೂಡ ನಮಗೆ ಸಿಗ್ತದೆ, 12-bit ಡಿಸ್ಪ್ಲೇ ಆಯಿತಾ. ಸೊ PWM ಡಿಮ್ಮಿಂಗ್ ಕೂಡ ಜಾಸ್ತಿ ಕೊಟ್ಟಿದ್ದಾರೆ. ಟಿ.ವಿ ಅವ್ರ ಜೊತೆ ಕೆಲವೊಂದು ಸರ್ಟಿಫಿಕೇಷನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಒಟ್ನಲ್ಲಿ ಡಿಸ್ಪ್ಲೇ ಚೆನ್ನಾಗಿದೆ ಆಯಿತಾ. ಕತೆ ಹೊಡಿತಾರೆ ಮಾತ್ರ ಇವರು. ವೆಬ್ಸೈಟ್ ಓಪನ್ ಮಾಡಿಬಿಟ್ರೆ ಇಲ್ದಿರೋದನ್ನೆಲ್ಲ ಸರ್ಟಿಫಿಕೇಷನ್ ಹಾಕಿರ್ತಾರೆ. ಸೊ ನಮಗೆ ಇದರಲ್ಲಿ ಕೈ ಒದ್ದಾಗಿರೋ ಸಹ ಯೂಸ್ ಮಾಡೋ ರೀತಿ ವೆಟ್ ಟಚ್ ಎಲ್ಲ ಸಿಗ್ತಾರೆ, ತಲೆ ಕೆಡಿಸ್ಕೊಬೇಡಿ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ, ನಮಗಿದರಲ್ಲಿ ಅಪ್ ಟು 16 GB ತನಕ ರ್ಯಾಮ್ ವೇರಿಯಂಟ್ ಅವೈಲೇಬಲ್ ಇದೆ ಮತ್ತು 1 TB ತನಕನೂ ಕೂಡ ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ಮತ್ತು UFS 4.1 ಸ್ಟೋರೇಜ್, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಇದರಲ್ಲೂ ಕೂಡ ಅಷ್ಟೇ ಟಾಪ್ ನಾಚ್ ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರು. ನಾವು ಇದರಲ್ಲಿ ಅಂಥದ್ದು ಬೆಂಚ್ ಮಾರ್ಕ್ನ ಚೆಕ್ ಮಾಡೋಣ ಅಂತ ಟ್ರೈ ಮಾಡಿದ್ವು, ಯಾಕೋ ಗೊತ್ತಿಲ್ಲ ರನ್ ಆಗ್ತಾಯಿಲ್ಲ. ಚೈನಾದಿಂದ ಇಂಪೋರ್ಟ್ ಮಾಡಿಕೊಂಡ್ರೆ ಯಾವ ಫೋನಲ್ಲೂ ಕೂಡ ಈ ಅಂಥದ್ದು ಸ್ಕೋರ್ ರನ್ ಆಗಲ್ವೋ ಏನೋ ಗೊತ್ತಿಲ್ಲ, ಓಪನ್ ಆಗ್ತಿಲ್ಲ. ನಾವು ಇದರಲ್ಲಿ ಗೀಕ್ ಬೆಂಚನ್ನು ಟ್ರೈ ಮಾಡಿದ್ವು. ಸೊ ಗೀಕ್ ಬೆಂಚಲ್ಲಿ GPU ಸ್ಕೋರು 23,000 ಸೂಪರ್ ಸ್ಕೋರು, ಸಿಂಗಲ್ ಕೋರ್ CPU ಪರ್ಫಾರ್ಮೆನ್ಸು 3529 ಮತ್ತು ಮಲ್ಟಿ ಕೋರು 10,254 ರೇಟಿಂಗನ್ನು ಕೊಡ್ತು. ಸೊ ಹೆವಿ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್. ನಾವು ಈ ಬೆಂಚ್ ಮಾರ್ಕನ್ನು ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಈ ಫೋನ್ ಸ್ವಲ್ಪ ಬಿಸಿ ಆಯಿತು, ಹೀಟ್ ಆಯಿತು ಆಯಿತಾ. ನಾನು ಅಂದ್ಕೊಂಡೆ ಬರೀ ಕೆಲವೊಂದು ಪರ್ಟಿಕ್ಯುಲರ್ ಮೊನ್ನೆ OnePlus ಕೂಡ ಮಾಡಿದಾಗ ಅದು ಹೀಟ್ ಆದಾಗ ನಾನು ಅಂದ್ಕೊಂಡೆ ಬರೀ ಆ ಫೋನ್ ಮಾತ್ರ ಹೀಟ್ ಆಗ್ತಾಯಿದೆ ಅಂತ. ಇಲ್ಲ, ಈ ಪ್ರೊಸೆಸರ್ ಹೊಂದಿರುವಂಥ ಎಲ್ಲ ಫೋನ್ಗಳು ಸ್ವಲ್ಪ ಜಾಸ್ತಿ ಹೀಟ್ ಆಗ್ತಾಯಿದೆ. 52 ಡಿಗ್ರಿ 53 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗುತ್ತೆ. ನಾವೇನಾದರೂ ಹೆವಿ ಇಂಟೆನ್ಸಿವ್ ಸ್ಟ್ರೆಸ್ ಟೆಸ್ಟನ್ನು ಮಾಡಿಬಿಟ್ರೆ 57-58 ತನಕನೂ ಕೂಡ ಹೋಗ್ಬೋದು. ಒಟ್ಟಿನಲ್ಲಿ ಈ ಪ್ರೊಸೆಸರ್ ಸ್ವಲ್ಪ ಬಿಸಿ ಆಗುತ್ತೆ, ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೊಸೆಸರ್ ನಂಗೆ ಅನ್ನಿಸ್ದಂಗೆ ಹೀಟ್ ಆಗುತ್ತೆ ಆಯಿತಾ, ಬಿಸಿ ಆಗುತ್ತೆ. ಅಷ್ಟೇ ಪರ್ಫಾರ್ಮೆನ್ಸ್ ನಮಗೆ ಈ ಫೋನಿಂದ ಹೊರಗೆ ಸಿಗುತ್ತೆ ಆಯಿತಾ. ಆಬ್ವಿಯಸ್ಲಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಂದರೆ ಹೀಟ್ ಆಗೇ ಆಗುತ್ತೆ. ಬಟ್ ಇಂಟೆನ್ಸಿವ್ ಸ್ಟ್ರೆಸ್ ಟೆಸ್ಟ್ ಮಾಡಿದ್ರೆ ಕೈಲಿ ಇಟ್ಕೊಳ್ಳೋಕೆ ಆಗದಿರೋಷ್ಟು ಬಿಸಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡ್ತೀರಾ, ಯಾವ ಲೆವೆಲ್ಲಿಗೆ ಈ ಫೋನ್ನ ಯೂಸ್ ಮಾಡ್ಕೋತೀರಾ, ಎಷ್ಟು ಪರ್ಫಾರ್ಮೆನ್ಸನ್ನು ನೀವು ಅದರಿಂದ ಹೊರಗಡೆ ತೆಗಿತೀರಾ, ಅಷ್ಟು ಹೀಟ್ ಆಗುತ್ತೆ. ಸೊ ನಂಗೆ ಅನಿಸ್ತಂಗೆ ಫ್ಯೂಚರ್ನಲ್ಲಿ ತುಂಬ ನಾರ್ಮಲ್ ಆಗಿಬಿಡುತ್ತಾ ಅಂತ ಕಾಣುತ್ತೆ ಆಯಿತಾ. ಸೊ ನೋಡೋಣ. ಇನ್ನು ನಾವಿದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಸೊ ಇದು ಚೈನಾ ಫೋನ್ ಆಗಿರೋದ್ರಿಂದ BGMIಗೆ ಆಬ್ವಿಯಸ್ಲಿ ಅವರು ಹೈಯರ್ ರಿಫ್ರೆಶ್ ರೇಟನ್ನು ಸಪೋರ್ಟ್ ಕೊಟ್ಟಿರಲ್ಲ. PUBGನಲ್ಲಿ ನಿಮಗೆ ಆಬ್ವಿಯಸ್ಲಿ ಬೆಟರ್ ರಿಫ್ರೆಶ್ ರೇಟ್ ಇರುತ್ತೆ, 120 FPS ತನಕ. ಈ ಒಂದು BGMIನಲ್ಲಿ ಎಕ್ಸ್ಟ್ರೀಮ್ ತನಕ ಮಾತ್ರ ಸಪೋರ್ಟ್ ಇರೋದು, ಮತ್ತು ಜಾಸ್ತಿ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಸೊ ಎರಡೂ ಕೂಡ ಬಟರಿ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು ಎರಡರಲ್ಲೂ ಕೂಡ. ಮತ್ತು ಇದರಲ್ಲಿ ತುಂಬ ದೊಡ್ಡ ವೇಪರ್
ಚೇಂಬರ್ ಕೂಡ ಇದೆ. 6700 mm² ವೇಪರ್ ಚೇಂಬರ್ನ ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಒಂದು ಡೆಡಿಕೇಟೆಡ್ AI ಗ್ರಾಫಿಕ್ ಚಿಪ್ಪನ್ನು ಸಹ ಇದರಲ್ಲಿ ಹಾಕಿದಾರಂತೆ ಆಯಿತಾ. D2 ಅಂತ ಈ ಒಂದು ಚಿಪ್ನ ಹೆಸರು. ಸೊ ಗೇಮ್ ಎಲ್ಲ ತುಂಬ ಚೆನ್ನಾಗಿ ಕ್ರಿಸ್ಪಾಗಿ ರನ್ ಆಗೋದಕ್ಕೆ ಮತ್ತು ರಿಫ್ರೆಶ್ ರೇಟ್ನೆಲ್ಲ ನಿಮಗೆ ಸ್ವಲ್ಪ ಬೆಟರ್ ಮಾಡೋದಕ್ಕೆ ಎಕ್ಸ್ಟ್ರಾ ಫ್ರೇಮ್ಸನ್ನು ಆ್ಯಡ್ ಮಾಡಿ ಕೆಲವೊಂದು ಗೇಮ್ಸ್ಗಳನ್ನ ಅಪ್ಸ್ಕೇಲ್ ಮಾಡೋದು, ಈ ರೀತಿ ಎಲ್ಲದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಒಟ್ಟಿನಲ್ಲಿ ಪರ್ಫಾರ್ಮೆನ್ಸ್ ಟಾಪ್ ನಾಚ್, ಅದೇ ಕೆಡ್ಸ್ಕೊಳ್ಳೋಂಗೆ ಇಲ್ಲ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನ್ನ ರೇರಲ್ಲಿ ನಮಗೆ 3 ಕ್ಯಾಮ್ರಾ ಸಿಗ್ತದೆ. 3 ಕ್ಯಾಮ್ರಾಗಳು ಕೂಡ 50 MP ಕ್ಯಾಮ್ರಾಗಳು, 50 MP ಮೇನ್ ಸೆನ್ಸಾರ್, f1.7 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತದೆ. ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ನಮ್ಮ ಇಂಡಿಯನ್ ಫೇಸಸ್ಸಿಗೆ ಇದು ಆಪ್ಟಿಮೈಸ್ ಆಗಿಲ್ಲ. ಚೈನೀಸ್ ಫೇಸಸ್ಸಿಗೆ ಚೆನ್ನಾಗಿದೆ. ನಾವೆಲ್ಲ ಫಿಲ್ಟ್ರನ್ನು ಆಫ್ ಮಾಡ್ಕೊಂಡು ತೆಗೆದ್ರೂ ಕೂಡ ಫೇಸ್ ತುಂಬ ಕ್ಲಿಯರಾಗಿ ಬೆಳ್ಳಗೆ ಬರ್ತೀವಿ ಆಯಿತಾ, ಬೆಳ್ಳಗೆ ಬರ್ತೀವಿ. ಸೊ ಚೈನಾದಲ್ಲಿ ಬೆಳ್ಳಗೆ ಬರದೆ ಒಂದು ಸ್ಪೆಷಾಲಿಟಿ. ಅವರೆಲ್ಲ ಫೋನ್ಗಳಲ್ಲಿ ಹೆಂಗೆ ತೆಗೆದ್ರು ಫುಲ್ ಬೆಳ್ಳಗೆ ಫುಲ್ ಮುಖಕ್ಕೆ ಬಣ್ಣ ಬಡ್ದಿರೋ ಥರ ಔಟ್ಪುಟ್ ಬರುತ್ತೆ ಆಯಿತಾ. ಸೊ ಇದು ನಮ್ಮ ಫೇಸ್ಗೂ ಹಂಗೆ ಮಾಡ್ತಾ ಇದೆ. ಒಟ್ಟಿನಲ್ಲಿ ಬೊಕ್ಕೆ ಎಫೆಕ್ಟ್ ಎಲ್ಲ ತುಂಬ ನ್ಯಾಚುರಲಾಗಿ ಸಕ್ಕತ್ತಾಗಿ ಬರ್ತಾ ಇದೆ ಆಯಿತಾ. ಸೊ ಪೆರಿಸ್ಕೋಪಿಕ್ ಆ್ಯಕ್ಚುಲಿ 5x ಆಪ್ಟಿಕಲ್ ಝೂಮ್ ಮಾಡೋದನ್ನು ಕೊಟ್ಟಿದ್ದಾರೆ. 50 MP ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇದು ಸಕ್ಕತ್ತಾಗಿ ಝೂಮ್ ಮಾಡುತ್ತೆ. ಇದು ಒಂದು ರೀತಿ ಮ್ಯಾಕ್ರೋ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಅವನು ಕೆಲವೊಂದು ಝೂಮ್ ಮಾಡಿ ತೆಗೆದಿರುವಂಥ ಒಂದು ಚಿಟ್ಟೆ ಫೋಟೋನ ನಿಮಗೆ ತೋರಿಸ್ತಾ ಇದ್ದೀನಿ. ಸಕ್ಕತ್ತಾಗಿ ಮಾಡಿದೆ ಆ್ಯಕ್ಚುಲಿ. ಪ್ರೋಸೆಸ್ಸು ಚೆನ್ನಾಗಿ ಮಾಡಿದೆ. ದೂರದಿಂದ ಒಂದು ರೀತಿ ಮ್ಯಾಕ್ರೋ ರೀತಿ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು. ಇದು ಪೋರ್ಟ್ರೇಟ್ ಕ್ಯಾಮ್ರಾ ರೀತಿಯಲ್ಲಿ ಕೂಡ ಕೆಲಸವನ್ನು ಮಾಡುತ್ತೆ. ಆ ಒಂದು ಸ್ಯಾಂಪಲ್ನ ಕೂಡ ತೋರಿಸ್ತೀನಿ. ಇಂಪ್ರೆಸ್ ಮಾಡ್ತು, ಚೆನ್ನಾಗಿದೆ ಕ್ಯಾಮ್ರಾ. ನಮ್ಮ ದೇಶಕ್ಕೆ ತಗೊಂಬಂದ್ರೆ ನಂಗೆ ಅನ್ನಿಸ್ತಂಗೆ ಇನ್ನೂ ಚೆನ್ನಾಗಿ ಆಪ್ಟಿಮೈಸ್ ಮಾಡ್ಬೋದೇನೋ ಆಯಿತಾ. ನಮ್ಮ ಫೇಸಸ್ಗೆಲ್ಲ ಕ್ಲಿಯರಾಗಿ ಕಲರ್ಸ್ ಎಲ್ಲ ಕೊಟ್ಬಿಟ್ರೆ ಇನ್ನೂ ಚೆನ್ನಾಗಿ ಔಟ್ಪುಟ್ ಬರುತ್ತೆ. ಇನ್ನೊಂದು 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ, ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ. ಇಷ್ಟ ಆಯಿತು. ಆ ಪ್ರತಿಯೊಂದು ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಸೆಲ್ಫಿ ಕ್ಯಾಮ್ರಾ 32 MP ಸೆಲ್ಫಿ ಕ್ಯಾಮ್ರಾ ಇದೆ. ವೈಡ್ ಆಗಿದೆ, 0.8x ವೈಡ್ ಆಗುತ್ತೆ ಸೆಲ್ಫಿ ಕ್ಯಾಮ್ರಾ. ವ್ಲಾಗರ್ಸ್ಗಳಿಗೂ ಸಹ ಹೆಲ್ಪ್ ಆಗ್ಬೋದು. ಒಂದು ಇಷ್ಟ ಆಗದಿರೋದೇನಪ್ಪ ಅಂದರೆ ಫ್ರಂಟಲ್ಲಿ 4K 30 FPS ಕೊಟ್ಟೆ. ಅಟ್ಲೀಸ್ಟ್ 4K ಕೊಟ್ಟಿದ್ದಾರೆ, ಬಟ್ ಈ ಪ್ರೈಸ್ ನನಗೆ 4K 60 ಕೊಡಬಹುದಾಗಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ರೇರ್ ಕ್ಯಾಮ್ರಾದಲ್ಲಿ 8K 30 FPS ತನಕ ವಿಡಿಯೋ ರೆಕಾರ್ಡಿಂಗನ್ನು ಮಾಡ್ಬೋದು. ತುಂಬ ಸ್ಟೇಬಲ್ ಔಟ್ಪುಟ್ಟನ್ನು ಕೊಡುತ್ತೆ. ರೇರ್ ಕ್ಯಾಮ್ರಾ ನೀವು ಬೇಕು ಅಂತ ಅಂದರೆ 4Kನಲ್ಲಿ 60 FPS ಕೂಡ ಶೂಟ್ ಮಾಡ್ಬೋದು. 120 ಆಪ್ಷನ್ ಇಲ್ಲ. ಇನ್ನು ಕ್ಯಾಮ್ರಾ AI ಫೀಚರಿಗೆ ಬಂತು ಅಂದರೆ ಗ್ಯಾಲರಿಯಲ್ಲಿ ನಮಗೆ ಕೆಲವೊಂದು AI ಫೀಚರ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಎಲ್ಲ ಫೋನಲ್ಲಿರೋ ರೀತಿ AI ಎರೇಸರ್ ಆಗಿರ್ಬೋದು. ಆಮೇಲೆ ಬ್ಯಾಕ್ಗ್ರೌಂಡನ್ನು ಆಫ್ಟರ್ ಶೂಟ್ ಆದಮೇಲೆ ಬೊಕ್ಕೆ ಎಫೆಕ್ಟನ್ನು ಆ್ಯಡ್ ಮಾಡ್ಬೋದು. AI ಮುಖಾಂತರ ಸ್ಕೈಯನ್ನು ನೀವು ಜನ್ರೇಟ್ ಮಾಡ್ಬೋದು. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಫೋನಲ್ಲಿ ಇತ್ತೀಚೆಗೆ ಬರ್ತಾ ಇದೆ. ನೀವು ಶೂಟ್ ಮಾಡಿದ್ಮೇಲೂ ಸಹ ನಿಮ್ಮ ಫೇಸ್ಗೆ ಬ್ಯೂಟಿಯನ್ನು ಆ್ಯಡ್ ಮಾಡ್ಬೋದು ಆಯಿತಾ. ಬ್ಯೂಟಿಯನ್ನು ಪೋಸ್ಟಲ್ಲಿ ಆ್ಯಡ್ ಮಾಡ್ಬೋದು, ಮುಖಕ್ಕೆ ಮೇಕಪ್ಪನ್ನು ಆಮೇಲೆ ಮಾಡ್ಕೋಬೋದು. ಸೊ ಈ ರೀತಿ ಕೆಲವೊಂದು ಫೀಚರ್ಗಳೆಲ್ಲ ಇದೆ. ಸೊ ಗ್ಯಾಲರಿಯಲ್ಲಿ ಇದು ಕ್ಯಾಮ್ರಾ AI ಫೀಚರು. ಇನ್ನು OSಗೆ ಬಂತು ಅಂದರೆ ಆ್ಯಂಡ್ರಾಯ್ಡ್ 16 ಬೇಸ್ ರನ್ ಆಗ್ತಿರುವಂಥ HyperOS 3 ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಇದರಲ್ಲಿ ನಮಗೆ ಯುನೀಕ್ ಅನಿಸಿದ್ದು ನನಗೆ ಕೆಲವೊಂದು ಕಸ್ಟಮೈಸೇಷನ್ ಆಪ್ಷನ್ಗಳು. ತುಂಬ ಹೆವಿ ಥೀಮ್ ಆಗಿರುವಂಥ OS ಇದು. ಡೈನಮಿಕ್ ವಾಲ್ಪೇಪರ್ ನಮಗೆ ಸಿಗ್ತಾ ಇದೆ. ಹೈಪರ್ ಐಲ್ಯಾಂಡ್ ಅಂತ, ಸೇಮ್ ಆಪಲ್ದು ಡೈನಮಿಕ್ ಐಲ್ಯಾಂಡ್ ರೀತಿ ಹೈಪರ್ ಐಲ್ಯಾಂಡು. ಸೊ ಸೇಮ್ ಹಂಗೆ ಕೆಲಸವನ್ನು ಮಾಡುತ್ತೆ. ನೀವು ಕಾಲಲ್ಲಿದ್ದಾಗ ಅಥವಾ ವಾಯ್ಸ್ ರೆಕಾರ್ಡಿಂಗ್ ಆನ್ ಮಾಡಿದಾಗ, ಸೊ ಮ್ಯೂಸಿಕ್ ಪ್ಲೇ ಆಗ್ತಿರ್ಬೇಕಾರೆಲ್ಲ ಇಲ್ಲಿ ಡೈನಮಿಕ್ ಐಲ್ಯಾಂಡ್ ರೀತಿ ಮೇಲ್ಗಡೆ ಬರುತ್ತೆ ಆಯಿತಾ. ಸೊ ಅದು ಬಿಟ್ಟರೆ ಸ್ಮಾರ್ಟ್ ಸರ್ಚ್ ಅಂತ ಒಂದು ಗ್ಲೋಬಲ್ ಸರ್ಚ್ ಆಪ್ಷನ್ ನಮಗೆ ಸಿಗ್ತಾ ಇದೆ. ಇನ್ನೂ ಕೆಲವೊಂದು AI ಫೀಚರ್ ಇದೆ. ಲೈವ್ ಟ್ರಾನ್ಸ್ಲೇಷನ್ ಆಗಿರ್ಬೋದು. ಸರ್ಕಲ್ ಸರ್ಚ್ ಇದರಲ್ಲಿ ಕೆಲಸ ಮಾಡಲ್ಲ. ಏನಕ್ಕೆ ಅಂದರೆ ಚೈನಾದಲ್ಲಿ ಗೂಗಲ್ ಇಲ್ಲದ ಕಾರಣ ಅವ್ರದ್ದೇ ಓನ್ ಸರ್ಕಲ್ ಸರ್ಚ್ ಇದೆ. ಒಟ್ಟಿಗೆ ನಮ್ಮ ದೇಶದಲ್ಲಿ ಕೆಲಸ ಮಾಡಲ್ಲ. ನಮ್ಮ ದೇಶದಲ್ಲಿ ಲಾಂಚ್ ಆದರೆ ಗೂಗಲಿಂದ ಸರ್ಕಲ್ ಟು ಸರ್ಚನ್ನು ಆ್ಯಡ್ ಮಾಡಿ ತಗೊಂಬರ್ತಾರೆ. ಸೊ ಈ ರೀತಿ ಕೆಲವೊಂದು AI ಫೀಚರ್ಗಳನ್ನ ಕೊಟ್ಟಿದ್ದಾರೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸೂಪರ್. ಇತ್ತೀಚೆಗೆ ಎಲ್ಲ ಫೋನವರು ಕೂಡ ಒಂದು 40-50 ಸಾವಿರ ರೇಂಜಲ್ಲಿ ಅಲ್ಟ್ರಾಸಾನಿಕ್ ಕೊಡ್ತಾ ಇದ್ದಾರೆ. ಮುಂಚೆ ಎಲ್ಲ ಬರೀ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಕೊಡೋರು. ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ನಮಗೆ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 7560 mAh ಕೆಪಾಸಿಟಿ ಬ್ಯಾಟ್ರಿ, ತುಂಬ ದೊಡ್ಡ ಸಿಲಿಕಾನ್ ಕಾರ್ಬೈಡ್ ಬ್ಯಾಟ್ರಿಯನ್ನು ಹಾಕಿದ್ದಾರೆ. ಮತ್ತು ಬಾಕ್ಸ್ ಒಳಗೆ 100 ವ್ಯಾಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. 50 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಸಹ ಕೊಟ್ಟಿದ್ದಾರೆ ಆಯಿತಾ. ಸೊ ಯಾವುದೇ ಕಾಂಪ್ರಮೈಸ್ ಆ್ಯಕ್ಚುಲಿ ಬ್ಯಾಟ್ರಿಯಲ್ಲಿ ಚಾರ್ಜಿಂಗಲ್ಲಿ ಆಗಿಲ್ಲ. ಕನೆಕ್ಟಿವಿಟಿಗೆ ಬಂತು ಅಂದರೆ Wi-Fi 7 ನಮಗೆ ಸಿಗ್ತಾ ಇದೆ. ಫ್ಯೂಚರ್ ರೆಡಿ ಬ್ಲೂಟೂತ್ 5.4 ಸಿಗ್ತಾ ಇದೆ. NFC ಇದೆ. ಜೊತೆಗೆ T1 ಅಂತ ಒಂದು ಡೆಡಿಕೇಟೆಡ್ ಸಿಗ್ನಲ್ ಅನೌನ್ಸ್ಮೆಂಟ್ ಚಿಪ್ಪನ್ನು ಈ ಫೋನಲ್ಲಿ ಹಾಕಿದ್ದಾರೆ. ಸೊ ನೆಟ್ವರ್ಕ್ ಎಲ್ಲ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಅವ್ರು ಅಂತಾರೆ. ಮತ್ತು ಈ ಫೋನ್ಗೆ ಎಷ್ಟು ವರ್ಷ OS ಅಪ್ಡೇಟ್ ಬರುತ್ತೆ ಯಾವುದೇ ಮಾಹಿತಿ ಇಲ್ಲ. ಮೋಸ್ಟ್ಲಿ ನಮ್ಮ ದೇಶದಲ್ಲಿ ಲಾಂಚ್ ಆದರೆ ಗೊತ್ತಾಗೋದು.
ಚೈನಾದಲ್ಲಿ ಎಷ್ಟೆಷ್ಟು ಅಪ್ಡೇಟ್ ಕೊಡ್ತಾರೋ ಗೊತ್ತಿಲ್ಲ, ದೇವರಿಗೆ ಗೊತ್ತು ಆಯಿತಾ. ಅದು ಬಿಟ್ಟರೆ ಅವಶ್ಯಕತೆ ಇರುವಂತೆಲ್ಲ ಸೆನ್ಸಾರ್ಸು ಎಲ್ಲ ಇದೆ ಒಟ್ಟಿಗೆ. ಆಲ್ರೌಂಡ್ ಫೋನ್ ಆಗ್ಬೋದು. ನಮ್ಮ ದೇಶದಲ್ಲಿ ಎಫ್ ಸೀರೀಸಲ್ಲಿ ಏನಾದರೂ ಇದು ಬಂತು ಅಂದರೆ ಒಂದೊಳ್ಳೆ ಸೇಲ್ಸ್ ಮಾಡ್ಬೋದು. ಬಟ್ 50,000ಕ್ಕೆ ಕಷ್ಟನೇ ಆಯಿತಾ. ಈ ಬೋಸ್ ಸ್ಪೀಕರೆಲ್ಲ ಗಿಮಿಕ್ ನಂಗೆ ಅನ್ನಿಸ್ತಂಗೆ. ಇದು ಮೆಜಾರಿಟಿ ಜನಕ್ಕೆ ಮ್ಯಾಟ್ರ್ ಆಗಲ್ಲ. ನಾವು ಯಾರು ಕೂಡ ಫುಲ್ 100% ಫೋನಲ್ಲಿ ಇಟ್ಕೊಂಬಿಟ್ಟು ಯಾರು ಸ್ಪೀಕರ್ ತುಂಬ ಕಡಿಮೆ ಕೇಳೋರು ಆಯಿತಾ. ಕೆಲವು ಜನ ಕೇಳ್ಬೋದೇನೋ ಆಯಿತಾ. ಬಟ್ ಎಲ್ರಿಗೂ ಅದು ಕನ್ವಿನ್ಸ್ ಮಾಡಲ್ಲ ಒಂದು ಫೋನು ತಗೋಬೇಕು ಅಂದರೆ. ಮೆಜಾರಿಟಿ ಜನಕ್ಕೆ ಆಬ್ವಿಯಸ್ಲಿ ಪ್ರೈಸು ಮ್ಯಾಟ್ರ್ ಆಗುತ್ತೆ, ಪರ್ಫಾರ್ಮೆನ್ಸ್ ಮ್ಯಾಟ್ರ್ ಆಗುತ್ತೆ, ಡಿಸ್ಪ್ಲೇ ಮ್ಯಾಟ್ರ್ ಆಗುತ್ತೆ. ಸೊ ಮ್ಯಾಟ್ರ್ ಆಗೋದು ಸ್ವಲ್ಪ ಚೆನ್ನಾಗಿ ಕೊಟ್ಬಿಟ್ಟು ಈ ಸ್ಪೀಕರೆಲ್ಲ ತೆಗೆದ್ಬಿಟ್ಟು ಒಂದು 30,000-32,000 ರೂಪಾಯಿಗೆ ಲಾಂಚ್ ಮಾಡಿದ್ರೆ ನೋಡಿ ನಮ್ಮ ದೇಶದಲ್ಲಿ ಸೂಪರ್ ಹಿಟ್ ಆಗುತ್ತೆ ಈ ಸ್ಮಾರ್ಟ್ಫೋನು. ಮೋಸ್ಟ್ಲಿ ಇದ್ರದ್ದು ಬರೀ ಏನು K90 Pro ಅಂತನೋ ಇನ್ನೊಂದು ಲಾಂಚ್ ಮಾಡಿ ಸ್ವಲ್ಪ ಕಡಿಮೆಗೆ ಬಿಟ್ಟರೆ ನಂಗೆ ಅನ್ನಿಸ್ತಂಗೆ ನೋಡಿ ಸೂಪರ್ ಹಿಟ್ ಆಗುತ್ತೆ, ಜನ ತಗೋತಾರೆ ಎಲ್ಲರೂ. ಸೊ ಇದಿಷ್ಟು ಈ ಫೋನ್ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.